ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೀಲಪ್ಪರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHS ಹಿರಾಪುರ. ನನ್ನ ವಿಷಯ ಏನೆಂದರೆ ಆಯತಘನ. ಆಯತಘನವು 6 ಮುಖಗಳನ್ನು ಇರುತ್ತದೆ. 1, 2, 3, 4, 5, 6 ಮತ್ತು ಇದಕ್ಕೆ 12 ಅಂಚುಗಳು ಇರುತ್ತವೆ. 1, 2, 3, 4, 5, 6, 7, 8, 9, 10, 12, 11, 12 ಮತ್ತು 8 ಶೃಂಗಗಳು ಇರುತ್ತದೆ. 1, 2, 3, 4, 5, 6, 7, 8. ಆಯತಘನವನ್ನು ಬಿಚ್ಚಿಟ್ಟಿದಾಗ ಈ ರೀತಿ ಆಗುವುದು. ಈಗ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡಿದಾಗ 4 ಆಯತಗಳು ಕಾಣಿಸಿಕೊಳ್ಳುತ್ತದೆ. 1, 2, 3, 4. 2 ಆಯತಗಳು BH, 2 ಆಯತಗಳು LH, ಅಂದರೆ ಒಟ್ಟಾರೆ 2H ಬ್ರಾಕೆಟ್ L ಪ್ಲಸ್ B ಬ್ರಾಕೆಟ್ ಕ್ಲೋಸ್. ಹಾಗಾದರೆ ಒಟ್ಟಾರೆ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 H ಬ್ರಾಕೆಟ್ L ಪ್ಲಸ್ B ಬ್ರಾಕೆಟ್ ಕ್ಲೋಸ್. ಇನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿದಾಗ ಇಲ್ಲಿ 6 ಆಯತಗಳಿವೆ. 1, 2, 3, 4, 5, 6. 2 ಬ್ರಾಕೆಟ್ BH ಪ್ಲಸ್ HL ಪ್ಲಸ್ BL ಆಗಿವೆ. ಇದರ ಚದರ ಏಕಮಾನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಪಾಟೀಲ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHS ಹಿರಾಪುರ. ನಾವು ಈಗ ಗೋಳದ ಬಗ್ಗೆ ತಿಳಿಯೋಣ. ಇದು ಒಂದು ಗೋಳದ ಘನಫಲ. ಇದು ಒಂದು ಗೋಳ. ಈ ಗೋಳದ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಪ್ರತಿಯೊಂದು ಶಂಕುವಿನ ಘನಫಲದ ಮೊತ್ತ 1/3 ಇಂಟು R ಇಂಟು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಮ್ಮ ನಾಯ್ಕೋಡಿ. ನನ್ನ ಹೆಸರು ಅಶ್ವಿನಿ ಪಾಟೀಲ್. ನಮ್ಮ ಶಾಲೆಯ ಹೆಸರು GHS ಹಿರಾಪುರ. ನಾವು 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಈಗ ಗೋಳದ ಬಗ್ಗೆ ತಿಳಿಯೋಣ ಬನ್ನಿ. ಪ್ರತಿಯೊಂದು ಶಂಕುವಿನ ಘನಫಲ 1/3 ಇಂಟು ಪಾದ ಇಂಟು ಎತ್ತರ ಆಗಿದೆ. ಈಗ ನಾವು ಗೋಳದ ಬಗ್ಗೆ ತಿಳಿಯೋಣ ಬನ್ನಿ. ಈ ಪ್ರತಿಯೊಂದು ಶಂಕುಗಳನ್ನು ನಾವು ಸರಿ ಇದು ಗೋಳದ ಘನಫಲವನ್ನು ನೋಡೋಣ. ಈ ಗೋಳದವನ್ನು ಅನೇಕ ಶಂಕುಗಳಾಗಿ ವಿಭಜಿಸಿಕೊಂಡಿದ್ದೇವೆ. ಈ ಗೋಳದ ಘನಫಲವನ್ನು ನೋಡಬೇಕಾದ್ರೆ ಪ್ರತಿಯೊಂದು ಶಂಕುವಿನ ಘನಫಲ 1/3 ಇಂಟು ಪಾದ ಇಂಟು ಎತ್ತರ ಆಗಿರುತ್ತದೆ. ಹಾಗೆ ಈ 1ನೇ ಶಂಕುವಿನ ಘನಫಲ ಇದೆಯಲ್ಲ, ಈ 1ನೇ ಶಂಕುವಿನ ಘನಫಲ 1/3 ಇಂಟು R ಇಂಟು B1 ಇಂಟು R ಇರುತ್ತದೆ. ಹಾಗೆ ಈ 2ನೇ ಶಂಕುವಿನ ಘನಫಲ ಈ ಹಿಂದೆ ನೋಡ್ಕೊತ ಹೋದರೆ ಈ 2ನೇ ಶಂಕುವಿನ ಘನಫಲ 1/3 ಇಂಟು B2 ಇಂಟು R ಇರ್ತದೆ. ಹಾಗೆ ಈ ಅಷ್ಟು ಕೂಡಿಸಿದಾಗ N ಬರ್ತದೆ. Nನೇ ಶಂಕುವಿನ ಘನಫಲ 1/3 ಇಂಟು BN ಇಂಟು R ಇರ್ತದೆ. N ಅಂದರೆ ಅಷ್ಟು ಈ ಶಂಕುಗಳನ್ನೆಲ್ಲ ಕೂಡಿಸಿದಾಗ ಬರ್ತಲ್ಲ ಮೊತ್ತ, ಅದೇ N ಆಗಿರ್ತದೆ. ಗೋಳದ ಘನಫಲ ಎಲ್ಲ ಚಿಕ್ಕ ಚಿಕ್ಕ ಶಂಕುಗಳ ಘನಫಲದ ಮೊತ್ತ 1/3 ಇಂಟು R B1 ಪ್ಲಸ್ B2 ಪ್ಲಸ್ B3 ಬ್ರಾಕೆಟ್ ಕ್ಲೋಸ್ ಆಗಿರ್ತದೆ. ಹಾಗೆ ಮುಂದೆ ನೋಡಿದಾಗ 1/3 ಇಂಟು R ಇಂಟು 4πr ಸ್ಕ್ವಯರ್ ಬರ್ತದೆ. B1 B2 B3 ಹಿಂಗೆ ಮುಂದೆ ನೋಡ್ಕೊ B1 BN ಆಗ್ತೈತಿ. ಇವು ಅಷ್ಟು ಕೂಡಿಸಿದಾಗ ಪಾದಗಳ ಮೊತ್ತ 1/3 ಇಂಟು R ಇಂಟು 4πr ಸ್ಕ್ವಯರ್. ಪೂರ್ಣ ಮೇಲ್ಮೈ ವಿಸ್ತೀರ್ಣ 4πr ಸ್ಕ್ವಯರ್ ಬರ್ತೈತಿ. ಹಾಗೆ ಮುಂದೆ ನಾವು ನೋಡ್ಕೋತ ಹೋದಾಗ 4/3 5R³ ಘನಮಾನಗಳು ಬರ್ತದೆ. ಧನ್ಯವಾದ. ನನ್ನ ಹೆಸರು ಸೌಭಾಗ್ಯ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೀರಾಪುರ. ನಮ್ಮ ವಿಷಯ ವೃತ್ತದ ವಿವಿಧ ಭಾಗಗಳು. ವೃತ್ತ ಮತ್ತು ವೃತ್ತದ ವಿವಿಧ ಭಾಗಗಳು. ಒಂದು ಪೂರ್ಣಾಂಕ. ವೃತ್ತ ಎಂದರೆ ಒಂದು ಸಮತಲ ಒಂದರ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ಅಂತರದಲ್ಲಿರುವ ಎಲ್ಲ ಬಿಂದುವಿನಿಂದ ಆವೃತವಾಗಿರುವ ಸಮತಲಾಕೃತಿಯನ್ನು ವೃತ್ತ ಎಂದು ಕರೆಯುತ್ತೇವೆ. ಇದು ಒಂದು ವೃತ್ತ ಕೇಂದ್ರ, ಇದು ತ್ರಿಜ್ಯ, ಇದು ಒಂದು ವ್ಯಾಸ, ಇದು ಒಂದು ವೃತ್ತ ಕೇಂದ್ರದ ಆಯ್ದೋಗಿರುವುದೊಂದು ವ್ಯಾಸ. ಇದು ಕಂಸ, ಇದು ಒಂದು ಲಘುವೃತ್ತ ಖಂಡ.
ನೆಕ್ಸ್ಟ್ ಇದು ಒಂದು ಛ ಲಘು, ಇದು ಕಂಸ, ಇದು ಒಂದು ಲಘುವೃತ್ತ ಖಂಡ, ಇದು ಉಳಿದಿರುವ ಇದು ಅಧಿಕ ವೃತ್ತ ಖಂಡ. ಓಕೆ, ಇದು ಇದು ಒಂದು ಪರಿಧಿ. ಹಾಂ, ಇದು ಪರಿಧಿ. ಇದು ಇಷ್ಟೇನಾಯಿತು? ಇದು ಕಂಸ. ಎಂಥ ಕಂಸ ಅದು? ಅಧಿಕ ಕಂಸ. ಹಾಂ, ಅಧಿಕ ಕಂಸ ಅಥವಾ ದೀರ್ಘ ಕಂಸ. ಓಕೆ, ಇದಕ್ಕೇನಂತೀವಿ? ಇದಕ್ಕೆ ತ್ರಿಜಾಂತರ ಖಂಡ. ಹಾಂ, ಯಾಕೆ ತ್ರಿಜಾಂತರ ಅಂತೀವಿ? ಯಾಕಂದರೆ ಕೇಂದ್ರದಿಂದ ತ್ರಿಜ್ಯಗಳು ಇಲ್ಲೇ ಆವೃತ್ತ ಆಗ್ಯಾವ, ಹೌದಲ್ಲ? ಆವೃತವಾಗಿದೆ. ಇದು ಇದು ಒಂದು ತ್ರಿಜಾಂತರ ಖಂಡ. ಓಕೆ, ನೀರಪ್ಪ. ಇದು ಒಂದು ವೃತ್ತ ಕೇಂದ್ರ, ಇದು ಒಂದು ತ್ರಿಜ್ಯ, ಇದೊಂದು ವ್ಯಾಸ, ಇದು ಒಂದು ಪರಿಧಿ, ಇದು ಕಂಸ, ಇದು ಲಘುವೃತ್ತಖಂಡ, ಉಳಿದೆಲ್ಲ ದೀರ್ಘವೃತ್ತಖಂಡ, ಇದು ಛೇದಕ, ಇದು ಸ್ಪರ್ಶಕ. ಧನ್ಯವಾದ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವುದು. ಇದೊಂದು ಗೋಳಾಕಾರದ ಚೆಂಡು. ಇದಕ್ಕೆ ಸಂಪೂರ್ಣವಾಗಿ ದಾರವನ್ನು ಸುತ್ತಲಾಗಿದೆ. ಗೋಳದ ಅಳತೆಯಂತೆ ಒಂದು ಚೆಂಡನ್ನು ಹಾಕಲಾಗಿದೆ. ತ್ರಿಜ್ಯದ 2ರಷ್ಟು ವ್ಯಾಸವಿರುತ್ತದೆ. ಆ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿಯಲಾಗಿದೆ. ಬಾಲಿಗೆ ತ್ರಿಜ್ಯದ ಅಳತೆಯಂತೆ ಒಂದು ವೃತ್ತವನ್ನು 4 ವೃತ್ತಗಳನ್ನು ಹಾಕಲಾಗಿದೆ. ಅದೇ ಬಾಲಿಗೆ ಸುತ್ತಿದ ದಾರವನ್ನು ತೆಗೆದುಕೊಂಡಾಗ 4 ವೃತ್ತಗಳು ಸಂಪೂರ್ಣವಾಗಿ ತುಂಬುತ್ತವೆ. ಆಗ ಒಂದು ವೃತ್ತದ ವಿಸ್ತೀರ್ಣವು πr² ಆದರೆ 4 ವೃತ್ತದ ವಿಸ್ತೀರ್ಣವು πr² ಚದರಮಾನಗಳಾಗುತ್ತದೆ. 4πr² ಚದರಮಾನಗಳಾಗುತ್ತದೆ. ಹಾಗಾದರೆ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 4πr² ಚದರಮಾನಗಳಾಗುತ್ತದೆ. ಧನ್ಯವಾದಗಳು. ರೈಟ್. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ನನ್ನ ಹೆಸರು ಜಯಲಕ್ಷ್ಮಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಸರ್ಕಾರಿ ಪ್ರೌಢಶಾಲೆ ಪಿರಾಪುರ. ನಾನು ಅರ್ಧಗೋಳದ ಬಗ್ಗೆ ಹೇಳುತ್ತಿದ್ದೇನೆ. ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 4πr² ಆದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಇನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ತೆಗೆದುಕೊಂಡಾಗ ಅದರಲ್ಲಿ ವೃತ್ತ ಸೇರಿಕೊಳ್ಳುತ್ತದೆ. ತೋರಿಸು. ಅದರಲ್ಲಿ ವೃತ್ತ ಸೇರಿಕೊಳ್ಳುತ್ತದೆ. ಅದು ಆದ್ದರಿಂದ 3πr² ಆಗಿದೆ. ಹಾಂ, ಚದರ 3πr² ಚದರಮಾನಗಳಾಗಿದೆ. ಹಾಂ, ಸ್ಟಾರ್ಟ್. ನನ್ನ ಹೆಸರು ಹರ್ಷ. ನನ್ನ ಹೆಸರು ಗಂಗಮ್ಮ. ನಾವು 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಪಿರಾಪುರ. ನಮ್ಮ ವಿಷಯ ಸಂಖ್ಯಾರೇಖೆ. ಸಂಖ್ಯಾರೇಖೆಯು ಗಣಿತದ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಬಳಸುವ ಒಂದು ಸರಳ ರೇಖೆಯಾಗಿದೆ. ಮೂಲ ವಿನ್ಯಾಸ ಎಂದರೆ ಒಂದು ಸಮತಟ್ಟಾದ ರೇಖೆಯಲ್ಲಿ ಮಧ್ಯದಲ್ಲಿ 0 ಶೂನ್ಯತೆ ಇರುತ್ತದೆ. ಮಧ್ಯದಲ್ಲಿ 0 ಶೂನ್ಯತೆ ಇರುತ್ತದೆ. ಧನ ಸಂಖ್ಯೆಗಳು ಎಂದರೆ ಬಲಬದಿಯಲ್ಲಿ +1 +2 +3 ಸಮನಾದ ಅಂತರದಲ್ಲಿ ಇರುತ್ತದೆ. ಋಣ ಸಂಖ್ಯೆಗಳು ಎಂದರೆ -1 -2 -3 ಸಮನಾದ ಅಂತರದಲ್ಲಿ ಇರುತ್ತದೆ. ಪ್ರಯೋಜನೆ ಸಂಖ್ಯಾರೇಖೆಯ ಮೇಲೆ ಎಡದಿಂದ ಬಲಕ್ಕೆ ಹೋದಂತೆ ಬೆಲೆಗಳು ಹೆಚ್ಚಾಗುತ್ತದೆ. ಅದೇ ಥರ ಬಲದಿಂದ ಎಡಕ್ಕೆ ಹೋದಂತೆ ಬೆಲೆಗಳು ಕಡಿಮೆಯಾಗುತ್ತದೆ. ಇದರಿಂದ ನಾವು ಸುಲಭವಾಗಿ ಸಂಕಲನ ವ್ಯವಕಲನಗಳನ್ನು ಮಾಡಬಹುದು. ಧನ್ಯವಾದಗಳು. ಉದಾಹರಣೆ ಎಷ್ಟು ಹಾಕುತ್ತಿದೆ? 1 ಮತ್ತು 4 ಹಾಕಿಕೊಂಡಾಗ +4 ಹಾಕು. 1ಕ್ಕೆ +4 ಸೇರಿಸಿದಾಗ 5 ಬರುತ್ತದೆ. 5ಅನ್ನು 3ರಷ್ಟು ಕಡಿಮೆ ಮಾಡಿದಾಗ 2 ಬರುತ್ತದೆ. ಧನ್ಯವಾದಗಳು. ಸ್ಟಾರ್ಟ್. ನಮಸ್ಕಾರ. ನನ್ನ ಹೆಸರು ಲಕ್ಷಿತಾ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಪಿರಾಪುರ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಿದ್ದಮ್ಮಗಾರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಪಿರಾಪುರ. ಹಾಂ, ನಾವು ಇಂದು ಸಮೀಕರಣದ ಸಮೀಕರಣದ a+b+c² ಜಾಮಿತಿಯನ್ನು ತಿಳಿಯೋಣ. a+b+c
ಒಂದು ವರ್ಗದ ಬಾವು a ಪ್ಲಸ್ b ಪ್ಲಸ್ c ಆದರೆ ಇನ್ನೊಂದನೇ ಬಾವು a ಪ್ಲಸ್ b ಪ್ಲಸ್ c. ಹೀಗೆ 4 ಬಾಹುಗಳು a ಪ್ಲಸ್ b ಪ್ಲಸ್ ಆಗುತ್ತದೆ. ನಮಗೆ ತಿಳಿದಿರುವ ಹಾಗೆ ಚೌಕದ ವಿಸ್ತೀರ್ಣ ಬಾವು ಈ ಬಾವು 4 ಬಾವು ಸಮವಾದರೆ ನಾವು ಚೌಕದ ವಿಸ್ತೀರ್ಣ ಬಾವು ಅಂತ ತೆಗೆದುಕೊಂಡಿರಿ. a ಪ್ಲಸ್ b ಪ್ಲಸ್ c ಹೋಲ್ ಸ್ಕ್ವಯರ್ ಗುಣಲಬ್ಧವು a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ c ಸ್ಕ್ವಯರ್ ಆಗುತ್ತೆ ಪ್ಲಸ್ 2ab ಪ್ಲಸ್ 2bc ಪ್ಲಸ್ ca ಆಗಿರುತ್ತೆ. ಪ್ಲಸ್ 2ca ಆಗಿರುತ್ತದೆ. ನೀನೇ ಹೇಳಿ. ನನ್ನ ಹೆಸರು ಚಂದ್ರಿಕಲಾ. ನಾನು ಸರ್ಕಾರಿ ಪ್ರೌಢಶಾಲೆ ಪಿರಾಪುರಲ್ಲಿ ಓದುತ್ತಿದ್ದೇನೆ. ಹಾಂ ಸ್ಟಾರ್ಟ್. ಹಾಂ ನನ್ನ ಹೆಸರು ಚಂದ್ರಿಕಲಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಪಿರಾಪುರು. ನಾನು ತೇಲ್ಸ್ ಪ್ರಮೇಯನ ಹೇಳ್ತೀನಿ. ತೇಲ್ಸ್ ಪ್ರಮೇಯ ಏನು ಹೇಳ್ತದಪ್ಪ ಅಂದ್ರೆ, ತ್ರಿಭುಜದೊಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಇದೆಲ್ಲ ಬಾಹುಗಳನ್ನು ಏನು ಮಾಡ್ತದ, ಸಮಾಂತರವಾಗಿ ವಿಭಾಗಿಸ್ತದ. ಈಗ ಸಮಾನುಪಾತದಲ್ಲಿ ವಿಭಾಗಿಸ್ತದ. ಈಗ ಇದೊಂದು ಸರಳ ರೇಖೆ. ಇವು ಅನುರೂಪ ಬಾಹುಗಳು. ಇದೊಂದು ಸಮಾಂತರ ರೇಖೆ. ಅದು ಸಮಾಂತರ ರೇಖೆ ಹೇಗೆ ಆಗುತ್ತಂದ್ರೆ, ಅನುರೂಪ ಕೋನಗಳು ಸಮನಾಗಿದ್ದಾಗ ಅವು ಸಮಾಂತರ ರೇಖೆ ಆಗುತ್ತದೆ. ಈಗ ಇದನ್ನು 65 ಇರ್ತದಂದ್ರೆ ಇದನ್ನು 65 ಇರ್ತದೆ, ಇದನ್ನು 65 ಇರ್ತದೆ, ಮತ್ತು ಇದನ್ನು 65 ಇರ್ತದೆ. ಆದ್ದರಿಂದ ಎಲ್ಲ ಅನುರೂಪ ಕೋನಗಳು ಸಮನಾಗಿರ್ತವೆ. ರೇಖೆ ಏನಾಯಿತು? ಸಮಾಂತರ ಆಯಿತು. ಮುಂದೆ ಬಾಹುಗಳ ಅನುಪಾತ ಇದು 13 ಇತ್ತಂದರೆ ಇದು 8 ಇರ್ತದೆ, ಇದು 13 ಇತ್ತಂದ್ರೆ ಇದು 8 ಇರ್ತದೆ. ಆದ್ದರಿಂದ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ. ಧನ್ಯವಾದ. ಸ್ಟಾರ್ಟ್. ನಮಸ್ಕಾರ, ನನ್ನ ಹೆಸರು ಮಧುಪ್ರಿಯ ಬಿರಾದರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಪಿರಾಪುರ್. ಈಗ ನಮ್ಮದು ಏನಪ್ಪ ಅಂತಂದ್ರೆ, ಸಮಾಂತರ ಶ್ರೇಣಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವುದು. ಅದರಲ್ಲಿ ಇದು 1, 2, 3 ಹೀಗೆ ಆಗ್ತಿರ್ತಾನೆ ಒಂದು ಇದು ಆದಾಗ ಇದೊಂದು ಸ್ವಾಭಾವಿಕ ಸಂಖ್ಯೆಗೆ ಉದಾಹರಣೆ ಆಗ್ತೈತಿ. ಅದೇ ರೀತಿ ನಾವು ಇಲ್ಲಿ ಮೊತ್ತವನ್ನು ಹೆಂಗೆ ಕಂಡುಹಿಡಿದು ಅಂತಂದ್ರೆ, ಇದು ಒಂದು ಆಯತ. ಯಾಕಪ್ಪ ಅಂತಂದ್ರೆ ಸರಿ, ಸಮಾಂತರ ಇಲ್ಲಿ ನಮ್ಮದು ಸಮಾಂತರ ಶ್ರೇಣಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹೆಂಗೆ ಕಂಡುಹಿಡಿದು ಅಂತೇಳಿ ನಾವು ಇಲ್ಲಿ ನೋಡೋಣ. ಇಲ್ಲಿ ಇದು ಒಂದು ಆಯತ. ಯಾಕಂತಂದ್ರೆ ಇಲ್ಲಿ 10 ಚೌಕಗಳೆಲ್ಲ 11 ಸಾಲುಗಳಿವೆ. ಸರಿ, ನಮಗೆಲ್ಲ ಗೊತ್ತಿರೋ ಹಾಗೆ ಆಯತದ ವಿಸ್ತೀರ್ಣ ಸೂತ್ರ ಅಂತಂದ್ರೆ ಉದ್ದ 8 ಅಗಲ. ಹಾಗೆ ಇಲ್ಲಿ ನಾವು ಇಲ್ಲಿ ಎರಡು ಸಮನಾದ ಭಾಗಗಳನ್ನು ಮಾಡಿದಾಗ ಇದರ ವಿಸ್ತೀರ್ಣ ಏನಾಗುತ್ತೆ ಅಂದ್ರೆ ಉದ್ದ 8 ಅಗಲ ಆಗ್ತೈತಿ. ಇಲ್ಲಿ ಉದ್ದ 8 ಅಗಲ ಅಂತಂದ್ರೆ n × n+1. ಅದೇ ರೀತಿ ನಾವು ಇಲ್ಲಿ ಸಮನಾದ ಭಾಗಗಳನ್ನು ಮಾಡಿದಾಗ ಇಲ್ಲಿ 1 ರಿಂದ 10 ಸ್ವಾಭಾವಿಕ ಸಂಖ್ಯೆಗಳನ್ನು ಪಡೆಯುತ್ತೇವೆ ಮತ್ತು ಇಲ್ಲಿಯೂ ಕೂಡ 1 ರಿಂದ 10 ಸ್ವಾಭಾವಿಕ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಆದ್ದರಿಂದ ಇದರ ವಿಸ್ತೀರ್ಣ ಸೂತ್ರ ಕಂಡುಹಿಡಿಬೇಕಂತಂದ್ರೆ ನಾವು ಇಲ್ಲಿ n+1 ಡಿವೈಡೆಡ್ ಬೈ 2. ಆದ್ದರಿಂದ ನಮ್ಮದು ಸಮಾಂತರ ಶ್ರೇಣಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಂತಂದ್ರೆ n+1 ಡಿವೈಡೆಡ್ ಬೈ 2. ನಮಸ್ಕಾರ, ನನ್ನ ಹೆಸರು ಸಾನಿಯಾ. 10ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಪಿರಾಪುರಲ್ಲಿ ಓದುತ್ತಿದ್ದೇನೆ. ನಾನಿವತ್ತು ವೃತ್ತ ಪ್ರಮೇಯ 1, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕ್ಕೆ ಲಂಬವಾಗಿರುತ್ತದೆ. ನಾನು ಮೊದಲು ವೃತ್ತವನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ಸ್ಪರ್ಶಕ ಎಳೆದಿದ್ದೇನೆ, XY ಸ್ಪರ್ಶಕ. ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕೆ ತ್ರಿಜ್ಯವನ್ನು ಎಳೆಯಲಾಗಿದೆ. ವೃತ್ತ ಕೇಂದ್ರದಿಂದ ಒಂದು ರೇಖೆಯನ್ನು ಸ್ಪರ್ಶಕಕ್ಕೆ ಎಳೆಯಲಾಗಿದೆ. ಆ ರೇಖೆಯು ತ್ರಿಜ್ಯಕ್ಕಿಂತ ದೊಡ್ಡದಾಗಿದೆ. ಅದೇ ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕೆ ಇನ್ನೊಂದು ಸ್ಪರ್ಶಕದ ಒಂದು ಬಿಂದುವಿಗೆ ಎಳೆದ ರೇಖೆಯು ತ್ರಿಜ್ಯಕ್ಕಿಂತ ದೊಡ್ಡದಾಗಿರ್ತದೆ. ಇದು ಯಾವಾಗ ಸಮವಾಗುತ್ತಪ್ಪ ಅಂತಂದರೆ ತ್ರಿಜ್ಯದ ಮೇಲೆ ತಂದಾಗ ಈ ರೇಖೆಯು ಸಮವಾಗುತ್ತದೆ. ಅಂದರೆ ಏನಪ್ಪ ಅಂತಂದರೆ ಈ ಎಲ್ಲ ಬಿಂದುಗಳನ್ನು ನೋಡಿದ್ದೇವೆ, ಆದರೆ ಇದು ಕನಿಷ್ಠ ದೂರವನ್ನು ಹೊಂದಿದೆ. ಕನಿಷ್ಠ ದೂರ ಹೊಂದಿದೆ ಏನಪ್ಪ ಅಂತಂದರೆ ಲಂಬಕೋನವಾಗಿರುತ್ತದೆ. ಆದ್ದರಿಂದ ಒಂದು ಬಿಂದು ಮತ್ತು ಒಂದು ರೇಖೆಯ ನಡುವಿನ ಕನಿಷ್ಠ ದೂರ, ಒಂದು ಬಿಂದು ಮತ್ತು ಒಂದು ರೇಖೆಯ ನಡುವಿನ ಕನಿಷ್ಠ ದೂರವು ಲಂಬವಾಗಿರುತ್ತದೆ. ಅದರ ಕನಿಷ್ಠ ದೂರ ಅಂತಂದರೆ ಅದು ಲಂಬವಾಗಿರುತ್ತದೆ. ಆದ್ದರಿಂದ OPU XYಗೆ ಲಂಬವಾಗಿದೆ. ನಮಸ್ತೆ, ನನ್ನ ಹೆಸರು ಶಿವಲೀಲಾ ಬ್ರದರ್. ನಾನು 10ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಪಿರಾಪುರ್ನಲ್ಲಿ ಓದುತ್ತಿದ್ದೇನೆ. ಇಂದು ನಾವು
ಸರ್ವಸಮ ಮತ್ತು ಸಮರೂಪ ಆಕೃತಿಗಳನ್ನು ನೋಡೋಣ. ಸಮರೂಪ ಆಕೃತಿಗಳ ವ್ಯತ್ಯಾಸ ಏನಂತಂದರೆ, ಸರ್ವಸಮ ಅಂತ ಆಕಾರ ಮತ್ತು ಗಾತ್ರ ಎರಡೂ ಒಂದೇ ಆಗಿದ್ದರೆ ಅವು ಸರ್ವಸಮ ಆಕೃತಿಗಳಾಗಿರ್ತವೆ. ಸಮರೂಪ ಅಂತಂದರೆ ಆಕಾರ ಒಂದೇ ಆಗಿರುತ್ತೆ, ಆದರೆ ಗಾತ್ರ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಅವುಗಳನ್ನ ನಾವು ಸಮರೂಪಿ ಅಂತ ಕರಿತೀವಿ. ಈಗ ಇಲ್ಲಿ ತ್ರಿಭುಜದಲ್ಲಿ ಇವೆರಡು ಆಕಾರ ಮತ್ತು ಗಾತ್ರದಲ್ಲಿ ಒಂದೇ ಆಗಿವೆ, ಆದ್ದರಿಂದ ಇವೆರಡು ಸಮರೂಪಿ ಆಗಿವೆ, ಸರ್ವಸಮ ಆಗಿವೆ. ಇವೆರಡು ಆಕಾರ ಒಂದೇ ಆಗಿದೆ, ಆದರೆ ಗಾತ್ರ ಬೇರೆ ಬೇರೆ ಆದ್ದರಿಂದ ಇವು ಸಮರೂಪಿಗಳಾಗಿವೆ. ವೃತ್ತದ ತ್ರಿಜ್ಯಗಳು ಒಂದೇ ಆದರೆ ಅವು ಸರ್ವಸಮ ಆಗಿರುತ್ತವೆ. ವೃತ್ತದ ತ್ರಿಜ್ಯಗಳು ಬೇರೆ ಬೇರೆಯಾಗಿ ಆಕಾರ ಒಂದೇ ಇದ್ದರೆ ಅವು ಸಮರೂಪಿಗಳಾಗಿರ್ತವೆ. ಈ ವರ್ಗಗಳು ಇವೆರಡು ಒಂದೇ ಗಾತ್ರ ಒಂದೇ ಆಕಾರ ಹೊಂದಿರುವುದರಿಂದ ಇವು ಸರ್ವಸಮಗಳಾಗಿವೆ. ಇವು ಒಂದೇ ಆಕಾರ ಹೊಂದಿದೆ, ಆದರೆ ಗಾತ್ರ ಬೇರೆ ಆಗಿರುವುದರಿಂದ ಸಮರೂಪಿಗಳಾಗಿವೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಪ್ರಿಯಾ. ನಾನು ಸರ್ಕಾರಿ ಪ್ರೌಢಶಾಲೆ ಪಿರಾಪುರದಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಅನ್ನಪೂರ್ಣೇಶ್ವರಿ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಹೇಳೋಣ ಈ ನಕ್ಷೆಯ ಮೂಲಕ. ಎಕ್ಸ್ ನಕ್ಷೆಯ ಮೇಲೆ ಸಂಧಿಸುವ ರೇಖೆಯನ್ನು ನಾವು ಶೂನ್ಯತೆಗಳಾಗಿ ಪರಿಗಣಿಸೋಣ. ಈಗ ನಾವು ಈ ನಕ್ಷೆಯ ಮೇಲೆ ಎಷ್ಟು ಶೂನ್ಯತೆಗಳಿವೆ? ಯಾವುದೇ ಶೂನ್ಯತೆಗಳನ್ನು ಹೊಂದಿಲ್ಲ. ಈಗ ಈ ನಕ್ಷೆಯಲ್ಲಿ ಎಷ್ಟು ಶೂನ್ಯತೆಗಳಿವೆ? ಈ ನಕ್ಷೆಯಲ್ಲಿ ಒಂದು ಗೆಲ್ಲಿಸ್ತಾವು ಎನಿಸ್ತಾವು ಒಂದು ಇಲ್ಲೊಂದು ಅದು ನಡ್ಬೇಕಿನ ಹೇಳು ಎಷ್ಟು ಎನಿಸ್ ಇನ್ನಿಸಲ ಹೇಳು. ಒಂದು ಮೂರು ಶೂನ್ಯತೆಗಳನ್ನು ಹೊಂದಿದೆ. ವೆರಿ ಗುಡ್. ಯಾವುದೇ ಶೂನ್ಯತೆಗಳನ್ನು ಹೊಂದಿಲ್ಲ. ನಾಲ್ಕು ಶೂನ್ಯತೆಗಳನ್ನು ಹೊಂದಿದೆ. ಮುಂದೆ ಮೇಲಿನ ನಕ್ಷೆಯಲ್ಲಿ ಎಷ್ಟು ಶೂನ್ಯತೆ? ಒಂದು ಶೂನ್ಯತೆ ಹೊಂದಿದೆ. ನೋಡು. ಎರಡು ಶೂನ್ಯತೆಗಳನ್ನು ಹೊಂದಿದೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸೌಜನ್ಯ. ನಾನು 10ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಪಿರಾಪುರದಲ್ಲಿ ಓದುತ್ತಿದ್ದೇನೆ. ಈಗ ನಾವು ವೃತ್ತದ ಮೇಲಿನ ಎರಡನೇ ಪ್ರಮೇಯವನ್ನು ನೋಡೋಣ. ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಒಂದು ವೃತ್ತವನ್ನು ತೆಗೆದುಕೊಂಡು ಬಾಹ್ಯಬಿಂದುವನ್ನು ರಚಿಸಿ ಎರಡು ಸ್ಪರ್ಶಕಗಳನ್ನು ಎಳೆದಾಗ ಈ ಬಾಹ್ಯಬಿಂದುವಿನಿಂದ ಇಲ್ಲಿ ಎಳೆದಾಗ ಇಲ್ಲಿ 12 ಸೆಂಟಿಮೀಟರ್, ಇಲ್ಲಿನೂ 12 ಸೆಂಟಿಮೀಟರ್, ಆದ್ದರಿಂದ ಇವು ಸಮನಾಗಿವೆ. ಬಾಹ್ಯಬಿಂದುವಿನ ಸ್ಥಾನವನ್ನು ಬದಲಿಸಿದಾಗಲೂ ಕೂಡ ಇಲ್ಲಿ 8 ಸೆಂಟಿಮೀಟರ್, ಇಲ್ಲಿ ಕೂಡ 8 ಸೆಂಟಿಮೀಟರ್, ಆದ್ದರಿಂದ ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರುತ್ತವೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಅಂಕಿತ ಲಕ್ಷ್ಮಣ. ನಾನು ಸರ್ಕಾರಿ ಪ್ರೌಢಶಾಲೆ ಪಿರಾಪುರಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಸ್ತೆ, ನಾನು ಅಕ್ಷರಪಾಲು. ಸರ್ಕಾರಿ ಪ್ರೌಢಶಾಲೆ ಪಿರಾಪುರನಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಇನ್ನು ನಾವು ತ್ರಿಕೋನಮಿತಿ ಅನ್ವಯದ ಬಗ್ಗೆ ಒಂದಷ್ಟು ಹೇಳಲು ಬಯಸುತ್ತೇವೆ. ತ್ರಿಕೋನಮಿತಿ ಅನ್ವಯ ಈಗಪ್ಪ ಅಂದರೆ ನಮ್ಮ ಇದು ಒಂದು ಕೇವಲ ಲೆಕ್ಕ ಅಥವಾ ಗಣಿತದ ಅಷ್ಟೇ ಅಲ್ಲ, ನಮ್ಮ ದಿನನಿತ್ಯ ಜೀವನದಲ್ಲಿ ಸಹ ಯೂಸ್ ಆಗುತ್ತೆ. ಹೇಗಪ್ಪ ಅಂದರೆ ನಾವು ಈಗ ನಮ್ಮ ದೇಶದಲ್ಲಿ ಹಿಮಾಲಯ ಇದೆ. ಹಿಮಾಲಯದ ಎತ್ತರವನ್ನು ಯಾರೂ ಟೇಪ್ ಹಿಡಿದು ಹಾದಿಲ್ಲ, ಯಾಕಂದ್ರೆ ಅದು ಅಷ್ಟು ಹೈಟ್ ಐತಿ. ಅದನ್ನು ನಾವು ತ್ರಿಕೋನಮಿತಿ ಅನ್ವಯದ ಸಹಾಯದಿಂದಲೇ ಅದನ್ನು ಸಹ ನಾವು ಅದರ ಹೈಟನ್ನು ಕಂಡುಹಿಡಿದೀವಿ. ಹೇಗಪ್ಪ ಅಂದರೆ ಕ್ಲೈನೋಮೀಟರ್ನ ಸಹಾಯದಿಂದಾಗಿ. ಈಗ ಒಂದು ಮರ ಗಾಳಿ ಜೋರಾಗಿ ಮಳೆ ಅಥವಾ ಗಾಳಿ ಬಂದಾಗ ಮುರಿದು ಬಿದ್ದಿರುತ್ತೆ. ಆ ಮುರಿದು ಬಿದ್ದ ಮರ ಬಿದ್ದಾಗ ನಾವು ಆ ಮುರಿದು ಬಿದ್ದ ಮರದ ಮುರಿದು ಬಿದ್ದ ಜಾಗ ಹಾಗೂ ಅದರ ತುದಿ, ಅದು ನೆಲಕ್ಕೆ ಹತ್ತಿದ ತುದಿಯ ಎತ್ತರ ಮತ್ತು ಉದ್ದವನ್ನು ಕಂಡುಹಿಡಿಯಬಹುದು. ಏಕೆಂದರೆ ಆ ಮುರಿದು ಬಿದ್ದ ಮರವು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡಿರುತ್ತದೆ. ಹಾಗೆಯೇ ಇದರ ಎತ್ತರವನ್ನು ಹೇಗೆ ಕಂಡುಹಿಡ್ತೀವಿ ಅಂದರೆ ಇದು ಗಿಡಗಳು ಲಂಬವಾಗಿರುತ್ತೆ, ಆಗ ಅದು ಲಂಬಕೋನ ಉಂಟು ಮಾಡಿರ್ತವೆ. ತ್ರಿಕೋನಮಿತಿ ಅನ್ವಯದಲ್ಲಿ ಯಾವ ವಸ್ತುವನ್ನು ಎತ್ತರ ಅಥವಾ ಅದರ ದೂರವನ್ನು ಕಂಡುಹಿಡಬೇಕಾದ್ರೆ ನಮಗೆ ಒಂದು ಕೋನ ಒಂದು ಬಾವಿನ ಅಳತೆ ಸಿಕ್ಕರೆ ನಾವು ಅದರ ಎತ್ತರವನ್ನು ಕಂಡುಹಿಡಿಯಬಹುದು. ಅದೇ ರೀತಿ ಒಂದು ಕಟ್ಟಡದಿಂದ ಕಟ್ಟಡ ಎಷ್ಟು ದೂರದಲ್ಲಿದೆ ಎಂದು ನಾವು ಕಂಡುಹಿಡಿಯಬಹುದು. ಆದರೆ ಆ ಕಟ್ಟಡ ಎಷ್ಟು ದೂರದಲ್ಲಿರ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರ್ತದೆ, ಅದು ಎಷ್ಟು ಹೈಟ್ ಐತೆ ಅಂತ ಹೇಳಿ ಅದನ್ನು ಹತ್ತಿ ನೋಡೋಕ್ಕಾಗೋದಿಲ್ಲ. ಅದೇ ರೀತಿ ಅದ್ರ ಸಲುವಾಗಿ ನಾವು ಕ್ಲೈನೋಮೀಟರ್ ಸಹಾಯದಿಂದ ಕೋನ ಕಂಡುಹಿಡ್ಕೊಂಡ್ಬಿಟ್ಟು ಅದರ ಎತ್ತರವನ್ನು ಸಹ ಕಂಡುಹಿಡಿಬೋದು. ಅದೇ ಥರ ಒಂದು ಟವರ್ ಕಂಬದ ದೂರ ಗೊತ್ತಿರುತ್ತೆ, ಅದರಿಂದಾಗಿ ಕೋನ ಕಂಡುಹಿಡಿದು ಅದರ ಎತ್ತರವನ್ನು ಸಹ ಕಂಡುಹಿಡಿಬೋದು. ಹಾಗೆ ಒಂದು ಎತ್ತರ ಸೀದಾ ಮರದ ಎತ್ತರವನ್ನು ಸಹ ಕಂಡುಹಿಡಿಬೋದು. ಹಾಗೆ ಮಕ್ಕಳು ಆಟ ಆಡುವ ಜಾರಬಂಡೆಯ ಎತ್ತರವನ್ನು ಕಂಡುಹಿಡಿಯಬಹುದು. ಹಾಗೂ ಬಲೂನು ಆಕಾಶದಲ್ಲಿ ಅಥವಾ ಎಲ್ಲಿಯಾದರೂ ಕಟ್ಟಿರುವ ಬಲೂನಿನ ಎಷ್ಟು ಎತ್ತರದಲ್ಲಿ ಅದು ಹಾರುತ್ತಿದೆ ಅಂತ ಕಂಡುಹಿಡಿಯಬಹುದು. ಹಾಗೂ ಒಂದು ಟವರ್ ಕಂಬದ ತುದಿ ಎಷ್ಟು ಎತ್ತರ, ನೆಲದಿಂದ ಎಷ್ಟು ಎತ್ತರದಲ್ಲಿದೆ ಎಂದು ಸಹ ಕಂಡುಹಿಡಿಯಬಹುದು. ಹಾಗೂ ಆಕಾಶದಲ್ಲಿ ಹಾರುತ್ತಿರುವ ಹೆಲಿಕಾಪ್ಟರ್ ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಹಾರುತ್ತಿದೆ ಎಂದು ಸಹ ನಾವು ಕಂಡುಹಿಡಿಯಬಹುದು. ಹಾಗೂ ಗೋಪುರದ ಮೇಲೆ ಇಟ್ಟಿರುವ ಒಂದು ಮೂರ್ತಿಯ ಎತ್ತರ ಹಾಗೂ ಅದರ ಪಾದದ ಎತ್ತರ
ಇವೆಲ್ಲವನ್ನು ನಾವು ಕಂಡುಹಿಡಿಬೋದು. ಇದಿಷ್ಟು ತ್ರಿಕೋನಮಿತಿ ಅನ್ವಯವು ನಮ್ಮ ಜೀವನದಲ್ಲಿ ಸಹಾಯ ಮಾಡುತ್ತದೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಪಿರಾಪುರ. ಈಗ ನಾವು ಚತುರ್ಭುಜಗಳ ವಿವಿಧಗಳನ್ನು ನಾ ಹೇಳುವ ವಿಷಯ ಎಂದರೆ ಚತುರ್ಭುಜಗಳ ವಿವಿಧಗಳು. ಈಗ ನಾವು ಚತುರ್ಭುಜಗಳೆಂದರೆ ಏನಂತ ನೋಡೋಣ ಬನ್ನಿ. ಚತುರ್ಭುಜ ಎಂದರೆ 4 ಭಾಗಗಳಿಂದ ಆವೃತವಾದ ಆಕೃತಿಯ ಚತುರ್ಭುಜ. ಚತುರ್ಭುಜಗಳಲ್ಲಿ ಅನೇಕ ವಿಧಗಳಿವೆ. ಮೊದಲನೆಯದಾಗಿ ಚೌಕ. ಚೌಕದಲ್ಲಿ ಅಭಿಮುಖ ಬಾಹುಗಳು ಸರಿಯಾಗಿರ್ತವೆ. ಎಲ್ಲ ಕೋನಗಳು 90 ಡಿಗ್ರಿಗಳಾಗಿರುತ್ತವೆ. ಕರ್ಣಗಳು ಒಂದೊಂದೊಂದು ಅರ್ಥಿಸುತ್ತವೆ. ಚೌಕದಲ್ಲಿ ಎಲ್ಲ ಭಾಗಗಳು ಸಮವಾಗಿರುತ್ತವೆ. ಕೋನಗಳು 90 ಡಿಗ್ರಿಗಳಾಗಿರ್ತವೆ. ಕರ್ಣಗಳು ಪರಸ್ಪರ ಅರ್ಥಿಸುತ್ತವೆ. ಚೌಕದಿಂದ ವಜ್ರಾಕೃತಿ. ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಅಭಿಮುಖ ಬಾಹು ವಜ್ರಾಕೃತಿ. ಚೌಕದಿಂದ ವಜ್ರಾಕೃತಿ. ಅಭಿಮುಖ ಬಾಹುಗಳು ಎಲ್ಲ ಬಾಹುಗಳು ಸಮಾಗಿರುತ್ತವೆ. ತೋರಿಸೋದು. ಎಲ್ಲ ಬಾಹುಗಳು ಸಮವಾಗಿರುತ್ತವೆ. ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಕರ್ಣಗಳು ಒಂದೊಂದೊಂದು ಲಂಬವಾಗಿ ಅರ್ಥಿಸುತ್ತವೆ, ಆದರೆ ಕರ್ಣಗಳು ಸಮವಾಗಿರುವುದಿಲ್ಲ. ವೆರಿ ಗುಡ್. ಅಭಿಮುಖ ವಜ್ರಾಕೃತಿಯಿಂದ ಅಲ್ಲ, ಇದು ಬರೀ ಆಯತ ಅಂತ ಹೇಳಿ ಸಾಕ. ಈಗ ಆಯತದಿಂದ ಸಮಾಂತರ ಚತುರ್ಭುಜ ಆಗುತ್ತೆ. ಸ್ವಲ್ಪ ಹೊಳಿಸಿರ ಅರ್ಥತಾ? ಹಂಗೆ ಆಯತ. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಕರ್ಣಗಳು ತೋರಿಸೋದು. ಕರ್ಣಗಳು ಒಂದೊಂದೊಂದು ಸಮವಾಗಿ ಅರ್ಥಿಸುತ್ತವೆ. ಕೋನಗಳು 90 ಡಿಗ್ರಿಗಳಾಗಿರ್ತವೆ. ಸ್ವಲ್ಪ ಪ್ರೆಸ್ ಮಾಡಿಬಿಡ್ರಿ. ಸರಿ. ಆಯತದಿಂದ ಸಮಾಂತರ ಚತುರ್ಭುಜ. ಅಭಿಮುಖ ಬಾಹುಗಳು ಸಮ ಮತ್ತು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಅಭಿಮುಖ ಕೋನಗಳು ಸಮ. ಕರ್ಣಗಳು ಸಮವಾಗಿ ಅರ್ಥಿಸುತ್ತವೆ. ಸರಿ. 2 ಜೊತೆ ಪಾರ್ಶ್ವಭಾವಗಳು ಸಮವಾಗಿರುತ್ತವೆ. ಇದು ಪತಂಗ. ಇದೊಂದು ಪತಂಗ. 2 ಜೊತೆ ಪಾರ್ಶ್ವಭಾವಗಳು ಸಮವಾಗಿರುತ್ತವೆ. ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಕರ್ಣಗಳು ಒಂದೊಂದೊಂದು ಲಂಬವಾಗಿ ಅರ್ಥಿಸುತ್ತವೆ. ಇದು ಒಂದು ಸಮದ್ವಿಬಾಹು ತ್ರಾಪಿಜ. ಇದರಲ್ಲಿ ಒಂದು ಜೊತೆ ಸಮಾಂತರ ಬಾಹುಗಳು ಒಂದು ಜೊತೆ ಸಮಾಂತರ ಬಾಹುಗಳಿವೆ, ಇನ್ನೊಂದು ಜೊತೆ ಸಮಬಾಹುಗಳಿವೆ. ಇದು ಒಂದು ಸಮಬಾಹು ತ್ರಾಪಿಜ. ಇದರಲ್ಲಿ ಕೇವಲ ಒಂದು ಜೊತೆ ಬಾಹುಗಳು ಸಮಗಳಾಗಿರುತ್ತವೆ. ಒಂದು ಜೊತೆ ಬಾಹುಗಳು ಮಾತ್ರ ಸಮವಾಗಿರುತ್ತವೆ, ಸಮಾಂತರಗಳಾಗಿರುತ್ತವೆ, ಆದರೆ ಸಮವಾಗಿರುವುದಿಲ್ಲ. ಮಿಸ್ಟರ್